ಹಾಯ್ ಎಲ್ರಿಗೂ ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾಡೋ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ನನ್ನ ಯೂಟ್ಯೂಬ್ ಅಥವಾ ನಾನು ಈ ಒಂದು ವೀಡಿಯೋ ಮಾಡ್ತಿದ್ದೀನಿ. ನನಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಮಾತಾಡೋಕ್ಕೆ, ರಾ ಆಗಿರುತ್ತೆ ಎಲ್ಲನೂ. ಓಕೆ, ಸೊ ನನ್ನ ಈ ವಿಡಿಯೋನ ಅಬ್ಸರ್ವೇಷನ್ ಕೂಡ ಮಾಡ್ಬೋದು, ಇಲ್ಲ ಇಗ್ನೋರ್ ಕೂಡ ಮಾಡ್ಬೋದು. ಓಕೆ, ಸತ್ಯತನ ಹುಡುಕ್ಬೋದು, ಅಥವಾ ಇದೆಲ್ಲ ಗೊತ್ತಿದೆ ಅನ್ನೋದಾದರೂ ಕೂಡ ಖುಷಿಯೇ, ಅಥವಾ ಇವನೇನು ಮಾತಾಡ್ತಿದ್ದಾನೆ ಅರ್ಥನೇ ಆಗ್ತಿಲ್ಲ ಅನ್ನೋದು ಅಂಥದ್ದು ಬಂದರೆ ತಲೆಗೆ ಇಗ್ನೋರ್ ಮಾಡಿ. ಏನಕ್ಕಂದರೆ ಇವಾಗ ನಾನು ಈ ವಿಡಿಯೋದ ಮುಖಾಂತರ ನನ್ನನ್ನು ನಾನು ಪ್ರೂಫ್ ಮಾಡ್ತಿಲ್ಲ. ಈ ಒಂದು ವಿಡಿಯೋದ ಮುಖಾಂತರ ನನ್ನನ್ನು ನಾನು ಪ್ರೂವ್ ಮಾಡ್ತಿಲ್ಲ. ಇನ್ನೊಂದು, ನನ್ನ ವಿಡಿಯೋದಲ್ಲಿ ಸರಿ ಆಗ್ತಾರೆ, ಒಂದಷ್ಟು ಜನ ಸರಿ ಆಗ್ತಾರೆ ಅನ್ನೋದು ಕೂಡ ಆ ಭ್ರಮೆಯಲ್ಲಿ ನಾನಿಲ್ಲ. ಮತ್ತು ನನಗೆ ಅಷ್ಟೊಂದು ವ್ಯೂಸ್ ಬರಬೇಕು, ಸಬ್ಸ್ಕ್ರಿಪ್ಷನ್ ಬರಬೇಕು ಅನ್ನೋ ಹುಚ್ಚಾಟದಲ್ಲಿ ಕೂಡ ವೀಡಿಯೋ ಮಾಡ್ತಿಲ್ಲ. ನನ್ನ ಈ ಮಾತು ಒಂದಷ್ಟು ಲೆಜೆಂಡ್ಸ್ ಇದ್ದಾರೆ, ಒಂದಷ್ಟು ಜೆಂಟ್ಲ್ಮ್ಯಾನ್ ಇದ್ದಾರೆ. ಸೊ ಅವರಿಗೆ ನನ್ನ ವೀಡಿಯೋ ಅಗತ್ಯ ಇಲ್ಲ, ನಿಜವಾಗ್ಲೂ ಹೇಳಿದ್ರೆ. ಸೊ ಅವ್ರಿಗೆ ಗೊತ್ತಿದೆ ಯಾರಿಗೆ ಮರ್ಯಾದೆ ಕೊಡಬೇಕು, ಯಾರಿಗೆ ಮರ್ಯಾದೆ ಕೊಡಬಾರ್ದು, ಯಾರನ್ನೆಲ್ಲಿ ಇಡಬೇಕು, ಯಾರನ್ನೆಲ್ಲಿ ಇಡಬಾರ್ದು, ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು. ಪ್ರಾಕ್ಟಿಕಲ್ ಲೈಫಲ್ಲಿ ಬದುಕ್ತಾ ಇರ್ತಾರೆ, ಅವರು ಜೀವನ ಅನುಭವಿಸ್ತಿದ್ದಾರೆ. ಇನ್ನು ಕೆಲವರು ಇನ್ ಕೇಸ್ ಅಪ್ಗ್ರೇಡ್ ಆಗ್ತಿರಂತಾದರೆ, ನಿಮ್ಮ ಒಂದಷ್ಟು ಮೌಢ್ಯದಿಂದ ಹೊರಗೆ ಬರ್ತೀರಂತಾದರೆ ನನ್ನ ವೀಡಿಯೋ ನಿಮ್ಗೆ ಸಾಥ್ ಕೊಡ್ಬೋದು, ನನ್ನ ಮಾತು ಸಾಥ್ ಕೊಡ್ಬೋದು. ನಾನು ಅಷ್ಟು ಒಂದು ಕ್ವಾಲಿಟಿ ವ್ಯಕ್ತಿಗಳನ್ನು ಬಿಟ್ಟು ಅಷ್ಟೊಂದು ಹುಡುಗರಿದ್ದಾರೆ. ಹುಡುಗರು ಒಂದು ಆಲ್ಮೋಸ್ಟ್ ಒಂದು 30-40% ಅಜ್ಞಾನದಲ್ಲಿದ್ದಾರೆ. ಏನಕ್ಕಿದ್ದಾರೆ ಅಂತ ನಂಗೆ ಕೂಡ ಗೊತ್ತಿಲ್ಲ. ಸೊ ಅಜ್ಞಾನ ಎಲ್ಲಿದೆ ಅಂದರೆ, ಒಂದನೇ ಪಾಯಿಂಟ್, ಭ್ರಮೆಯಲ್ಲಿ ಬದುಕ್ತಿದ್ದೀವಿ ನಾವು. ನನ್ನನ್ನು ಯಾರಾದರೂ ಉದ್ಧಾರ ಮಾಡ್ತಾರೆ, ನಾನು ಹಿಂಗಿದ್ರೆ ಜನ ಇಷ್ಟಪಡ್ತಾರೆ, ನಾನು ಈ ಥರ ಶೋಕಿ ಮಾಡಿದರೆ ನನಗೊಂದು ಏನೋ ಸಮಾಜದಲ್ಲಿ ವ್ಯಾಲ್ಯೂ ಇರುತ್ತೆ, ನನ್ನ ಜೊತೆ ಮಾತಾಡ್ತಾರೆ, ಅದು ಇದು ಅಂತ ಹೇಳಿ ಒಂದಷ್ಟು ಶಾರ್ಟ್ಕಟ್ಟಲ್ಲಿ ಇನ್ಕಮ್ ಮಾಡೋಕ್ಕೆ, ಸಂಪಾದನೆ ಮಾಡೋಕ್ಕೆ ನೋಡ್ತೀರಾ. ಒಂದು 25 ಆಯಿತು, 30+ ಆಯಿತು, ಮದುವೆ ಆಗಿಲ್ಲ. ಮದುವೆ ಆಗಬೇಕು ಅಂತಾದರೆ ಮನೆ ಬೇಕು, ಸ್ವಂತ ದುಡಿಮೆ ಬೇಕು, ಅಥವಾ ಯಾವುದಾದ್ರು ಜಾಬಲ್ಲಿರಬೇಕು, ಹಣ ಬೇಕು, ಕಾರು ಬೇಕು, ಲೈಫ್ನ ಚೆನ್ನಾಗಿ ನೋಡ್ಕೋಬೇಕು, ಅದು ಇದು ಅಂತ ಒಂದೊಂದಷ್ಟು ಗೊಂಗಾಟದಿಂದ ನಿಮ್ಮ ಜೀವನಕ್ಕೆ ನೀವೇ ಮೂಲವಾಗಿ ಟಾರ್ಚರ್ ಕೊಟ್ಟು ಯಾವುದೋ ಒಂದು ಸ್ಕ್ಯಾಮ್ಗೆ ಬೀಳ್ತೀರಾ, ಅಥವಾ ಯಾವುದೋ ಒಂದು ಇಲ್ಲಿಗಲ್ಗೆ ಬೀಳ್ತೀರಾ. ಸೊ ಅದು ಏನಕ್ಕೆ ಅಂತ ಕೇಳ್ತಿರೋದು ನಾನು ಫಸ್ಟ್ ಪಾಯಿಂಟಲ್ಲೇ ಕ್ಲಾರಿಟಿ ಕೊಡ್ತೀನಿ ನಿಮಗೆ. ನಿಮ್ಮ ಜೀವನ ಏನಿದೆ ಅದನ್ನು ಒಪ್ಕೊಳ್ಳಿ ಮೊದಲು. ಸಣ್ಣಕ್ಕಿದ್ದೀನ, ಕುಳ್ಳಕ್ಕಿದ್ದೀನ, ಕಪ್ಪಕ್ಕಿದ್ದೀನ, ದಪ್ಪಕ್ಕಿದ್ದೀನ, ಏನು ದೇವರು ಏನು ಕೊಟ್ಟಿದ್ದಾರೆ, ಭಗವಂತ ಏನು ನಿಮ್ಮನ್ನು ರಚನೆ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ, ಅದನ್ನು ಮೊದಲು ಒಪ್ಕೊಳ್ಳಿ. ಒಂದು ವಾಯ್ಸ್ ಯಾವ ರೀತಿ ಇರ್ಬೋದು, ಬಾಡಿ ಸ್ಟ್ರಕ್ಚರ್ ಯಾವ ರೀತಿ ಬೇಕಾದ್ರೂ ಇರ್ಬೋದು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮಗೊಂದು ಸಂಪಾದನೆಗೆ ಏನು ದಾರಿ ಮಾಡಿ ಕೊಟ್ಟಿದ್ದಾರೆ, ಕಾಯಕವೇ ಕೈಲಾಸ, ಅಥವಾ ಏನೋ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಇದ್ದೀರಾ, ಸ್ವಉದ್ಯೋಗ ಮಾಡ್ತಿದ್ದೀರಾ, ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದ್ರೂ ಕೂಡ ಅದಕ್ಕಷ್ಟು ವ್ಯಾಲ್ಯೂ ಕೊಡಿ. ಡಿಸ್ಟ್ರಕ್ಟ್ ಮಾಡೋಕ್ಕೆ ಹೋಗಬೇಡಿ. ಶ್ರೀರಾಮ್ 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 ಅಂತೇನು ಆಂಜನೇಯ ಅಂತಿದ್ರು. ನಿಮ್ಮದೇನಿದೆ, ನಿಮ್ಮ ಲೈಫ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನಾಗಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ಪಾಠ ಕಲಿಸಿದ್ದಾರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಲ್ಲ, ನಿಮ್ಮಿಂದ ತಪ್ಪಾಗಿ ನೀವೇನು ಪಾಠ ಕಲ್ತಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮೊದಲು.